ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಇಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಇದನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ದಕ್ಷಿಣಾಭಿಮುಖವಾಗಿ ಚಲಿಸುವ ಸೂರ್ಯ ತನ್ನ ಪಥವನ್ನು ಬದಲಾಯಿಸಿ ಉತ್ತರಾಭಿಮುಖವಾಗಿ ಚಲಿಸುತ್ತಾನೆ. ಇದಕ್ಕೆ ಉತ್ತರಾಯಣ ಕಾಲ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಈ ಹಬ್ಬದ ಬಗ್ಗೆ ಅನೇಕ ಪುರಾಣ ಕಥೆಗಳಿವೆ. ಗಂಗೆ ಧರೆಗಿಳಿದ ದಿನ, ಮಹಾವಿಷ್ಣು ವರಹ ಅವತಾರ ತಾಳಿದ ಕಾಲ, ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದ ಕಾಲ, ಶುಭ ಕಾರ್ಯಗಳಿಗೆ ಉತ್ತಮ ಸಮಯ, ಶಿವ ಪಾರ್ವತಿ ವಿವಾಹವಾದ ಕಾಲ ಎಂಬ ನಂಬಿಕೆ ಇದೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಹಬ್ಬವನ್ನ ಆಚರಿಸ್ತಾರೆ. ಗೋವುಗಳಿಗೆ ಅಲಂಕಾರ ಮಾಡಿ, ಪೂಜೆ ಮಾಡಿ, ಕಿಚ್ಚು ಹಾಯಿಸ್ತಾರೆ. ಕೆಲವು ಕಡೆ ಹೊಳೆಗೆ ಸ್ನಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡಿ ಹಬ್ಬವನ್ನ ಸಂಭ್ರಮಿಸ್ತಾರೆ. ರೈತರು ತಿಂಗಳುಗಳಿಂದ ಕಷ್ಟಪಟ್ಟು ಬೆಳೆದ ಬೆಳೆಗಳಾದ ಕಬ್ಬು, ಶೇಂಗಾ, ಅವರೆಕಾಯಿ, ಕಡಲೆ ಗಿಡ, ಗೆಣಸು ಇವುಗಳನ್ನೆಲ್ಲ ರಾಶಿ ಹಾಕಿ ಸುಗ್ಗಿ ಪೂಜೆ ಮಾಡುತ್ತಾರೆ. ಸಂಕ್ರಾಂತಿಯನ್ನ ಸುಗ್ಗಿ ಹಬ್ಬ ಅಂತಾನೂ ಕರೀತಾರೆ. ವಯಸ್ಸಿನ ಮಿತಿ ಇಲ್ಲದೆ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಗಾಳಿಪಟವನ್ನ ಹಾರಿಸಿ ಸಂಭ್ರಮಿಸ್ತಾರೆ. ಚಳಿಗಾಲದಲ್ಲಿ ನಮ್ಮ ತ್ವಚೆ ತನ್ನ ತೇವಾಂಶವನ್ನ ಕಳೆದುಕೊಂಡಿರುತ್ತೆ. ಅದಕ್ಕೋಸ್ಕರ ಆಹಾರದ ಮೂಲಕ ನಾವು ಎಣ್ಣೆ ಪದಾರ್ಥ ಆಗಿರುವ ಕೊಬ್ಬರಿ, ಎಳ್ಳು, ಕಡಲೆ ಬೀಜ ಮತ್ತೆ ಶಾಖ ಇರುವಂತಹ ಬೆಲ್ಲ ಇವೆಲ್ಲದನ್ನ ಸೇರಿಸಿ ಎಳ್ಳು ಬೆಲ್ಲವನ್ನ ತಯಾರಿಸ್ತೀವಿ. ಎಳ್ಳು ಬೆಲ್ಲವನ್ನ ಪರಸ್ಪರ ಹಂಚಿಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಅಂತ ಹೇಳುತ್ತಾ ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನ ತಿಳ್ಕೊಳ್ಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಎಳ್ಳು ಬೆಲ್ಲನ ತಯಾರಿ ಮಾಡೋಣ. ಇದಕ್ಕೆ 1/4 kg ಆಗುವಷ್ಟು ಕೊಬ್ಬರಿ ಗಿಟಕಗಳನ್ನ ತಗೊಂಡಿದ್ದೀನಿ. ಎಳ್ಳು 1/4 kg ಅಥವಾ ಕಡಿಮೆ ಇಷ್ಟಪಡೋರಾದ್ರೆ 100ರಿಂದ 150 ಗ್ರಾಂ ಎಳ್ಳನ್ನ ತಗೊಳ್ಳಿ. ಬೆಲ್ಲ 1 kg, ಪುಟಾಣಿ ಅಥವಾ ಹುರಿಗಡಲೆ 1/4 kg, ಶೇಂಗಾ 1/4 kg. ಒಂದ್ ಕೊಬ್ಬರಿ ಗಿಟಕನ ತಗೊಂಡು ಈ ರೀತಿ ಮೇಲ್ಪದರವನ್ನ ಚೆನ್ನಾಗಿ ತುರ್ಕೋಬೇಕು. ಕಂಪ್ಲೀಟ್ ಆಗಿ ಇದನ್ನ ತುರ್ದು ಇಟ್ಕೋಬೇಕಾಗುತ್ತೆ. ಈ ತುರ್ದಿರೋ ಪಾರ್ಟ್ನ ನಾವು ಯಾವ್ದಾದ್ರು ಸ್ವೀಟ್ಗೆ, ಕರ್ಜಿಕಾಯಿ ಇದಕ್ಕೆ ಯೂಸ್ ಮಾಡ್ಕೋಬಹುದು. ಈಗ ಇದನ್ನ ಹೆಚ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹೆಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲ ಇಲ್ಲಿ 1 kg ಯೂಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲನ ಫಸ್ಟ್ ಈ ರೀತಿ ಜಜ್ಕೊಂಡು ಸಣ್ಣ ಸಣ್ಣ ಪೀಸ್ ಆಗಿ ಹೆಚ್ಚಿಟ್ಕೋಬೇಕಾಗುತ್ತೆ. ಕೊಬ್ಬರಿ ಮತ್ತೆ ಬೆಲ್ಲ ಎರಡನ್ನೂ ಒಂದು ದೊಡ್ಡ ಪ್ಲೇಟ್ ನಲ್ಲಿ ಹಾಕೊಂಡು ಬಿಸಿಲಿಗೆ 2ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಕೊಳ್ಳಿ. ನೆಕ್ಸ್ಟ್ ಕಡಲೆ ಬೀಜ 1/4 kg ಮತ್ತೆ ಎಳ್ಳು 1/4 kg ಅಥವಾ ಕಡಿಮೆ ಇಷ್ಟಪಡೋರು 100ರಿಂದ 150 ಗ್ರಾಂ ತಗೊಳ್ಳಿ. ನೆಕ್ಸ್ಟ್ ಬಾಣ್ಲಿ ಕಾಯೋದಕ್ಕಿಟ್ಟು ಈಗ ಎಳ್ಳನ್ನ ಹುರ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಕೊಂಡು ನಿಧಾನವಾಗಿ ಹದವಾಗಿ ಎಳ್ಳನ್ನ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಎಳ್ಳನ್ನ ಹುರ್ಕೊಳ್ಳೋಣ. ಇಷ್ಟಾದ್ರೆ ಸಾಕು. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಆರೋದಕ್ಕೆ ಬಿಡೋಣ. ನೆಕ್ಸ್ಟ್ ಅದೇ ಬಾಣ್ಲಿಗೆ ಈಗ ಕಡಲೆ ಬೀಜಗಳನ್ನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಹೊಂಬಣ್ಣ ಬರೋವಷ್ಟು ಹುರ್ಕೊಂಡು ಈಗ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಕಡಲೆ ಬೀಜ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನ ಒಂದು ಪಿಲ್ಲೋ ಕವರ್ ತಗೊಂಡು ಅದರಲ್ಲಿ ಶೇಂಗಾನ ಹಾಕೊಂಡು ಬಟ್ಟೆ ಒಗೆಯೋ ಥರ ನಾನು ಒಗಿತಾ ಇದ್ದೀನಿ. ಇದನ್ನ ನಾವು ಮರದಲ್ಲೂ ಕ್ಲೀನ್ ಮಾಡ್ಕೋಬಹುದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ಸಿಪ್ಪೆನ ತೆಗೆದು ಕ್ಲೀನ್ ಮಾಡ್ಕೊಂಡಾಗ ಈ ಥರ ಆಗುತ್ತೆ ಕಡಲೆ ಬೀಜಗಳು. ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ಎಲ್ಲ ಐಟಮ್ಸ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟಿಗೆ ಬೆಲ್ಲ ಹಾಕ್ಕೊಂಡೆ. ನೆಕ್ಸ್ಟು ಪುಟಾಣಿ ಅಥವಾ ಹುರಿಗಡ್ಲೆನ ನಾನು ಹುರ್ಕೊಂಡಿಲ್ಲ, ಹಾಗೆ ಹಸಿದೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ, ಕಡಲೆ ಬೀಜ ಮತ್ತೆ ಎಳ್ಳು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಈ ಅಳತೆ ಪ್ರಕಾರ ಮಾಡಿದಾಗ ಇದು 2 kg ಆಗೋಷ್ಟು ಎಳ್ಳು ಬೆಲ್ಲ ರೆಡಿ ಆಗಿದೆ. ಇದಕ್ಕೆ ನಾನು ಜೀರಿಗೆ, ಪೇಪರ್ಮೆಂಟ್ ಮತ್ತೆ ಕುಸ್ರಳ್ನ ಹಾಕ್ಕೊಂಡಿಲ್ಲ. ಅದು ಆಪ್ಷನಲ್, ನೀವು ಇಷ್ಟ ಆದ್ರೆ ಹಾಕೋಬಹುದು. ಈ ಎಳ್ಳು ಬೆಲ್ಲದ ಜೊತೆ ಬೇಯಿಸಿರುವ ಶೇಂಗಾ, ಅವರೆಕಾಯಿ, ಗೆಣಸು ಮತ್ತೆ ಕಬ್ಬು, ಬಾಳೆಹಣ್ಣು, ಸಕ್ಕರೆ ಅಚ್ಚು ಇವುಗಳನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿ ಸಂಜೆ ಹೆಣ್ಮಕ್ಳು ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನ ಹಂಚಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.